10 ಕುರಿ ಕೊಯ್ತಾ ಇದೀವಿ. ಏನಕ್ಕೋಸ್ಕರ ಮಟನ್ ಮಾಡಿದ್ವಿ ಅಂದ್ರೆ ನಮ್ಮ ಮಾಮನ ಮಕ್ಕಳು ತಲೆ ಕೂರ್ಲಿದ್ವಿ, ಅದಕ್ಕೋಸ್ಕರ ಮಟನ್ ಮಾಡಿದ್ವಿ. ಅಳಿಯೋಗೆ ಗುಂಡೆಲ್ಲ ಗಾಯ ಮಾಡಿದ್ದಾರೆ. ಆಕ್ಚುಲಿ ಅವನಿಗೆ ತಲೆಯೆಲ್ಲ ಗುಳ್ಳೆ ಇದ್ದಿದ್ವು, ಅದಕ್ಕೋಸ್ಕರ ಹಂಗೆ ಕಾಣ್ತಾ ಇದೆ. ಅಳಿಯೊಂದಾಯ್ತು. ಇನ್ನು ಮತ್ತೆ ನನ್ನ ಸೊಸೆದು, ಇವಳ ಹೆಸರು ಶರಣ್ಯ ಅಂತ. ತಲೆ ಕೂರ್ಲು ತೆಗೆದಾಯ್ತು, ಇನ್ನೆಲ್ಲ ಪೂಜೆ ಆಗ್ತಾ ಇದೆ. ಇದೇ ನಮ್ಮ ಫ್ಯಾಮಿಲಿ, ಎಲ್ಲರೂ ಬಂದಿದ್ದಾರೆ ಫಂಕ್ಷನ್ಗೆ. ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನಾವು ಹೋಗಿ ಕುರಿ ಇಟ್ಕೊಬರೋಣ ಅಂತ ಕುರಿ ಇಟ್ಕೊಬರಕ್ಕೆ ಹೋಗ್ತಾ ಇದೀವಿ. ಈ 3 ಕುರಿಗಳನ್ನ ನಾವೇ ಬೆಳೆಸಿ ಸಾಕಿ ಚೆನ್ನಾಗಿ ನೋಡ್ಕೊಂಡಿದ್ವಿ. ಇವಾಗ ಕೊಯ್ಬೇಕಂದ್ರೆ ಮನಸ್ಸೇ ಬರ್ತಾ ಇಲ್ಲ. ದಾಳದ ಮಾತು ಮನಸ್ಸಲ್ಲಿ ಇರೋದು. ಹೇಳ್ರಿ ಏನಾದ್ರೂ ಇದ್ರೆ. ಹಲೋ, ನಿಮ್ದೇನ ಇದೆಯರಿ? ಏನಿಲ್ವಾ? ಹೊಡ್ಸ್ರ ಒಂದ್ಸಲ. ಇವಾಗ ನಮ್ಮ 3 ಕುರಿಗಳನ್ನ ಓಮಿನಿಗೆ ಹಾಕೊಂಡು ಇನ್ನೂ ಸ್ವಲ್ಪ ಕುರಿಗಳು ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ಗೈಸ್, ಇವು ಎಲ್ಲ ಪಾಪ ಇನ್ನೊಂದು 1.5 ಗಂಟೆಗೆ ಜೀವ ಹೋಗ್ತಾ ಇದ್ರೆ ಇವ್ರು ಇನ್ನ ಹಿಂಸೆ ಕೊಡ್ತಾವ್ರಿ. ಇವರು ತುಂಬಾ ಹಿಂಸೆ ಕೊಡ್ತಾವ್ರಿ. ಇವರು ಅಟ್ಲೀಸ್ಟ್ ನಿಧಾನಕ್ಕೆ ಗಾಡಿ ಓಡಿಸ್ಕೊಳ್ಳೋಣ ಪಾಪ. ಇಲ್ಲಿ ರಪ್ಪ ಹತ್ರ ಬಂದಿದ್ದೀವಿ, ಇನ್ನೊಂದೆರಡು ಕುರಿ ಹಾಕೊಳ್ಳೋಣ ಅಂತ. ಸ್ವಲ್ಪ ಗೇಜಿರೋ ಹಿಡ್ಕೊ ಬನ್ನಿ ನೀಟಾಗಿ. ಕುರಿ 6 ಹಬ್ಬದಗಳು ಹಾಕೊಂಡು ಇವಾಗ ಈ ಹಬ್ಬದಾಗ ಬಂದಿದ್ದೀವಿ ಹಾಕೊಳಕ್ಕೆ. ಓಡೋಗ್ತಿದ್ದೆ ಎಲ್ಲೆಲ್ಗೋ. ಹಗ್ಗ ಕೊಡಿ ಅಣ್ಣ ಸ್ವಲ್ಪ. ಏನ್ ಮಾಡಲ್ಲ ಅಲ್ಲ, ಮತ್ತೆ ಇನ್ನ 3 ಇಟ್ಕೊ ಬರ್ಬೇಕು. ತಿರ್ಗಾ ಅಲ್ಲಿ ಹಗ್ಗ ಇಲ್ಲ, ಏನ್ ಮಾಡೋದ? ಎಲ್ಲಿ ಬಿಡೋಣ? ಮರಿ ಸೊಪ್ಪು ಕಟ್ತಾ ಇದೀವಿ, ಇವಾಗ ಸೊಪ್ಪು ಕಟ್ತಾ ಇದ್ದೀರಿ. ಇಟ್ಕೊಂತೀನಿ ಅಶ್ಯ. ಅಲ್ಲೋ ಯಾವರ್ತೇವಿ ಸಿಕ್ಕೆ ಅದು ನಿನಗೆ ಆಗತ್ತೈತಿ ಅಶ್ಯ. ಇದಲ್ಲ ಅವು ಎದೋಬೋ ಅಕ್ಕಡ ಬಾರ್ಲ. ನಮ್ಮ ಮಾಮ ಮನೆ ದೇವರು ಎಂಜೇರ ಸಿದ್ದೇಶ್ವರ ಸ್ವಾಮಿಗೆ ಕುರಿ ಕಡಿತಾ ಇರೋದು. ದೇವ್ರ ಮುಂದೆ ಕುರಿ ಕಡಿಯೋಣ ಅಂತ ಕುರಿಗಳೆಲ್ಲ ಕರ್ಕೊ ಬಂದಿದ್ದೀವಿ. ಹೊಸದಾಗಿ 3 ಅಂತಸ್ತು ಬಿಲ್ಡಿಂಗ್ ಕಟ್ಸಿದ್ದಾರೆ. ಆ ಬಿಲ್ಡಿಂಗ್ ಅಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ನಾವು ದೇವ್ರಿಗೆ ಕುರಿ ಕಡಿಯೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಳಗಡೆ ನಿಂತಿದ್ದಾರಲ್ಲ ಅವರೇ ನಮ್ಮ ಅಪ್ಪ. ಕುರಿ ಕಡಿಯೋ ಸ್ಟಾರ್ಟ್ ಮಾಡೋಣ. ವಾಲ್ಗ ಬಡಿಯೋರಿಗೆ ಎಲ್ಲರಿಗೂ ಜೋರಾಗಿ ಸ್ವಲ್ಪ ಬಡೀರಿ ಅಂತ ಹೇಳ್ತಾ ಇದೀನಿ. ಕುರಿ ಇಟ್ಕೊಂಡಿರೋನು ನಮ್ಮ ಚಿಕ್ಕಪ್ಪನ ಮಗ, ಹಂಗೆ ನಮ್ಮ ಚಿಕ್ಕಪ್ಪನೇ ಇದ್ದಾರೆ. ಅಲ್ಲಿ ನಮ್ಮ ಮಾಮ ಅವ್ರ ಅಪ್ಪ ಇದ್ದಾರೆ. ಕುರಿಗೆ ಬಾಯಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ಕುರಿ ಕಡಿಬೇಕಾದ್ರೆ ಫ್ಲೋರಲ್ಲೆಲ್ಲ ಗಲೀಜಾಗುತ್ತಂತ ಕೆಳಗಡೆ ಎಲ್ಲ ಗ್ರಾಯಿ ಹಾಕ್ತಾ ಇದೀವಿ. ಅಲ್ಲಿ ನಿಂತಿದಾರಲ್ಲ ಅವರೇ ನಮ್ಮ ಅತ್ತೆ ಲಸ್ಮತ್ತೆ ಅಂತ. ಇವಾಗ ನಮ್ಮ ಹತ್ರ ಇಲ್ಲ. ಇದೇ ಫಂಕ್ಷನ್ ಲಾಸ್ಟ್ ನಮ್ಮ ಅತ್ತೆ ಜೊತೆ. ಮಿಸ್ ಯು ಲಾಟ್ ಅತ್ತೆ. ಕುರಿ ಕೊಯ್ಯೋದು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಎಷ್ಟು ಒದ್ದಾಡ್ತಾ ಇದೆ ಕುರಿ ಕೊಯ್ಯಬೇಕಾದ್ರೆ. ತುಂಬ ಬಾಧೆ ಅನಿಸ್ತೈತೆ. ಫಸ್ಟ್ 1 ಸ್ಟಾರ್ಟ್ ಆಯಿತು ಕುರಿ ಕೊಯ್ಯೋದು. ರಕ್ತ ಎಲ್ಲ ಮನೆಯೆಲ್ಲ ಆಗೋಯ್ತು. ಕುರಿ ಕಡ್ದು ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿದ್ವಿ. ಇದು ಬಂದು ಲಾಸ್ಟ್ 1 ಕುರಿ ಕೊಯ್ತಾ ಇರೋದು. ಕುರಿ ಕೊಯ್ದ್ಬಿಟ್ಟು ಎಲ್ಲ ಇಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ಎಲ್ಲದಕ್ಕೂ ನೀರು ಹಾಕ್ಬಿಟ್ಟು ಇನ್ನು ಹೊರಗಡೆ ತಗೊಂಡು ಹೋಗ್ತಿದ್ದೀವಿ ಕುರಿಗಳೆಲ್ಲ. ಕುರಿ ಕಟ್ ಮಾಡೋಕ್ಕೆ ಜನನ ಕಟ್ಸಿದ್ದೀವಿ. ಅವ್ರು ಬೇಗ ಕಟ್ ಮಾಡಿ ಮಟನ್ ಸಾರು ಮಾಡ್ತಾರೆ. ನಿಮ್ಗೆ ಏನಾದರೂ ಮಟನ್ ಕಟ್ ಮಾಡೋಕ್ಕೆ ಬೇಕಾದರೆ ರಂಗಾಪುರದಿಂದ ಬರ್ತಾರೆ ಟೀಮು. ಯಾರಾದರೂ ಬಿದ್ದರೆ ರಂಗಾಪುರದಲ್ಲಿ ಕಾಂಟ್ಯಾಕ್ಟ್ ಆಗಿ. ನಾನು ನನ್ನ ತಮ್ಮ ಮತ್ತು ನಮ್ಮ ತಾತ 3 ಸೇರಿಬಿಟ್ಟು 50 kg ಬಾಯ್ಲರು 50 kg ಫಾರಂ ಕೋಳಿ ಕಟ್ ಮಾಡಿದ್ವಿ. ನನ್ನ ಶಾಪು ನಮ್ಮ ಮಾಮ ಅವ್ರದ್ದೇ ಐತಿ. ಅದಕ್ಕೆ ನಾನು ಬೇಗ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ, ಬೇಗ ಮಾಡೋಣ ಅಂತ ಹೋಗಿ 1-2 ಅವರ್ಸಲ್ಲಿ ಕಟ್ ಮಾಡಿ ಹಾಕಿದ್ವಿ. ಬೇಗ ಆಗೋಯ್ತು ಎಲ್ಲ ಕಟ್ ಮಾಡೋದು. ಅಷ್ಟೊತ್ತಿಗೆ ನಮ್ಮ ಮಾಮ ನಮ್ಮ ಅಕ್ಕ ಅವ್ರ ಮಕ್ಕಳು ಎಲ್ಲ ರೆಡಿ ಆಗ್ಬಿಟ್ಟು ನಾವು ಪೂಜೆಗೆ ಕೂತ್ಕೊಂಡಿದ್ರು. ಫಂಕ್ಷನ್ ಆಗಿ ಬಂದಿರೋ ಎಲ್ಲ ಹೆಂಗಸರು ಚೆನ್ನಾಗಿ ಮುದ್ದೆ ಮಾಡ್ತಾ ಇದ್ದಾರೆ ಬೇಗ ಆಗಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ನೋಡ್ತಾ ಇದ್ರೆ. ಮನೆಯೆಲ್ಲ ತೊಳೆದು ಮತ್ತೆ ಪೂಜೆಗೆಲ್ಲ ಕೂತ್ಕೊಂಡಿದ್ದಾರೆ. ಪೂಜೆ ಮುಗಿಯೋದ್ರೊಳಗೆ ಮಟನ್ ಎಲ್ಲ ರೆಡಿ ಆಯಿತು. ಚಿಕನ್ ಫ್ರೈ, ಮಟನ್ ಫ್ರೈ, ಬೋಟಿ ಎಲ್ಲ ಮಾಡಿದರು. ನೋಡಿ ಬೆಳಿಗ್ಗೆ ಪೂಜೆಗೆ ಯಾರು ಜನನೇ ಇರಲಿಲ್ಲ. ಇವಾಗ ಮಟನ್ ಅಂತಿಲ್ಲಂಗೆ ಎಷ್ಟು ಜನ ಬಂದಿದ್ದಾರೆ. ನಮ್ಮೂರು ಸ್ವಾರ್ಗಿರಿಂದ ಪ್ರತಿಯೊಬ್ಬರು ಮನೆಯವರು ಬಂದಿದ್ದಾರೆ. 10 ಕುರಿ 8 ಪಂತಿಗೆ ಎಲ್ಲ ಖತಮ್. ತಿರುಗು ಮಾರನೇ ದಿವಸ ದೇವ್ರನ್ನ ಬಿಟ್ಟು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಶ್ರೀಗಂಧದ ಈ ಗೊಂಬೆ ಇವಳಿಗೆ ಗಂಧವು, ಬಂಗಾರ ಈ ಹೆಣ್ಣು ಇವಳಿಗೆ ಒಡವೆಯೋ.
ಆ